ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಮಂಗಳವಾರ, ಮಾರ್ಗಶಿರ ಮಾಸದ ಮಂಗಳವಾರ ಪಂಚಮಿ ಬಂದಿದೆ. ಪಂಚಮಿ ಅಂದರೆ ವಾರಾಹಿ ದೇವಿಯನ್ನು ಪೂಜಿಸುವಂಥ ಮಹಾಶಕ್ತಿ ಹೊಂದಿರುವಂಥ ಅದ್ಭುತವಾದ ದಿನ. ನಾವು ಬೇರೆ ದಿನಗಳಲ್ಲೇ ಮಂಗಳವಾರವನ್ನು ಶಕ್ತಿ ದೇವತೆಗಳಿಗೆ, ಅಮ್ಮನವರಿಗೆ ಪೂಜಿಸುವಂಥ ಒಂದು ಅದ್ಭುತವಾದ ದಿನ ಅಂತ ಹೇಳ್ತೀವಿ. ಈ ದಿನ ಮಾಡುವಂಥ ಪರಿಹಾರಗಳಾಗಿರಬಹುದು, ಪೂಜೆ ಆಗಿರಬಹುದು, ಯಾವುದೇ ರೀತಿಯಲ್ಲೂ ಕೂಡ ವ್ಯರ್ಥ ಆಗೋದಿಲ್ಲ. ನಮಗೆ ಮಂಗಳವಾರದ ದಿನ ಸಾಕಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಕೆಲವೊಂದು ತಪ್ಪುಗಳನ್ನು ಮಾಡಿ ಅವರ ಜೀವನದಲ್ಲಿ ನೆಮ್ಮದಿಯನ್ನು ಕಳ್ಕೊಳ್ತಾರೆ. ದುಡ್ಡು ಕಾಸಿಗೆ ತುಂಬಾ ಒಂದೊಂದು ರೂಪಾಯಿಗೂ ಕೂಡ ಕಷ್ಟಪಡುವಂಥ ಒಂದು ಸಮಸ್ಯೆಗಳನ್ನು ನಾವೇ ತಂದುಕೊಳ್ತೀವಿ. ಯಾಕೆಂದರೆ ಮಂಗಳವಾರ ಬಂದು ಕುಜನಿಗೆ ಸಂಬಂಧಪಟ್ಟಂಥ ದಿನ. ಈ ದಿನ ನಾವೇನಾದರೂ ದುಡ್ಡು ಕಾಸಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳನ್ನು ಸಾಲ ಸೋಲ ಮಾಡ್ಕೊಳ್ಳೋಕೆ ಹೋಗೋದು, ಒಡವೆಗಳನ್ನು ಗಿರ್ವಿ ಇಡುವಂಥದ್ದು. ಸಾಕಷ್ಟು ಜನ ಬುದ್ಧಿವಂತರು ನಾವು ಅಂದ್ಕೊಂಡು ಏನು ಮಾಡ್ತಾರೆ ಅಂದರೆ, ಸಾಲ ಯಾರನ್ನೋ ಕೇಳಿರ್ತಾರೆ, ಅವರು ಮಂಗಳವಾರನೇ ಬನ್ನಿ ತಗೊಳ್ಳಿ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡದೆ ಆ ದಿನವೇ ತಗೊಂಡ್ಬಿಡ್ತೀವಿ. ತಗೊಂಡವ್ರಿಗೆ ಮಾತ್ರ ತುಂಬ ಕಷ್ಟ. ಯಾವುದೇ ಕಾರಣಕ್ಕೂ ಕೂಡ ತೀರಿಸೋದಕ್ಕೆ ತುಂಬ ತಾಪತ್ರೆ ಪಡಬೇಕಾಗುತ್ತೆ. ಅದಕ್ಕೆ ಮಂಗಳವಾರ ಯಾವುದೇ ಕಾರಣಕ್ಕೂ ಅಷ್ಟೇ ಸಾಲ ಕೇಳೋದಕ್ಕೆ ಹೋಗಬೇಡಿ, ಆ ಮಾತನ್ನೇ ಎತ್ತೋದಕ್ಕೆ ಹೋಗಬೇಡಿ. ಇನ್ನು ನೀವೇನಾದರೂ ಸಾಲ ಮಾಡಿದರೆ, ಬ್ಯಾಂಕ್ ಲೋನ್ ಮಾಡಿದರೆ, ವೆಹಿಕಲ್ಸ್ ಲೋನ್ ಮಾಡಿದರೆ, ಹೌಸ್ ಲೋನ್ ಮಾಡಿದರೆ, ಅಥವಾ ನೀವು ಏನಾದರೂ ಗಿರ್ವಿಗಳನ್ನು ಇಟ್ಟಿದ್ರೆ ಒಡವೆಗಳನ್ನು, ಈ ರೀತಿ ತಾಪತ್ರೆಗಳಿದ್ದಾಗ ಅವುಗಳಿಗೆ ತೀರಿಸುವಂಥ ಏನಾದರೂ ಒಂದು ಭಾಗನಾದರೂ ತೀರಿಸುವಂಥ ಕೆಲಸ ಮಾಡಿ. ಅಂದರೆ ಸಾಲದಲ್ಲಿ ಬಡ್ಡಿ ಕಟ್ತಿರೋ ಅಥವಾ ಒಂದು ಭಾಗದಷ್ಟು ನೀವು ಅಸಲನ್ನು ಕಟ್ತಿರೋ, ಈ ರೀತಿ ಮಂಗಳವಾರದ ದಿನ ನೀವು ಪ್ರಯತ್ನ ಪಟ್ಟರೆ ಸಾಕು. ನೀವು ಎಷ್ಟೋ ವರ್ಷಗಳಿಂದ ಸಾಲ ತೀರಿಸೋದಕ್ಕಾಗೋದಿಲ್ಲ, ಅಥವಾ ಸಾಲ ಏನಕ್ಕೆ ಮಾಡ್ಕೊಳ್ತಾ ಇದ್ದೀವೋ ಗೊತ್ತಾಗ್ತಾ ಇಲ್ಲ, ಪದೇ ಪದೇ ನಾವು ಸಾಲ ಮಾಡ್ಕೊಳ್ತಾನೆ ಇದ್ದೀವಿ ಅಂತ ಅನಿಸುತ್ತೆ ನೋಡಿ. ಅದೆಲ್ಲವೂ ಹೋಗ್ಬಿಡುತ್ತೆ. ಸಾಲ ಮಾಡಿಕೊಳ್ಳುವಂಥ ಪ್ರಮೇಯ ಬಂದರೂ ಕೂಡ ನಾವು ಬೇಗ ತೀರಿಸೋದಕ್ಕೆ ಮಾರ್ಗಗಳು ಸೂಚಿಸುತ್ತೆ. ಅಷ್ಟೊಂದು ಅದ್ಭುತವನ್ನು ಸೃಷ್ಟಿಸುವಂಥ ಮಂಗಳವಾರದ ದಿನ ಈ ತಪ್ಪದೆ ಈ ಕೆಲಸಗಳನ್ನು ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ಮಂಗಳವಾರದ ದಿನ ಈ ಕೆಲಸಗಳನ್ನು ಮಾಡಬಾರ್ದು. ಬೇಳೆಕಾಳುಗಳಿಗೆ ಸಂಬಂಧಪಟ್ಟಂತೆ, ಅಂದರೆ ನಾವು ಅಡುಗೆಗೆ ಬಳಸುವಂಥ ಪದಾರ್ಥಗಳು, ಬೇಳೆ ಇರುತ್ತಲ್ವ, ಅದನ್ನು ಆದಷ್ಟು ಮಂಗಳವಾರದ ದಿನ ಕಡಿಮೆ ಮಾಡ್ಕೊಳ್ಳಿ. ತಿನ್ನಬಾರ್ದು. ಮೈಸೂರು ಬೇಳೆ ತಿನ್ನಬಾರ್ದು. ಕೆಂಪು ಪದಾರ್ಥಗಳಿಂದ ಇರುವಂಥದ್ದು, ಟೊಮೊಟೊ, ಈ ರೀತಿ ನಾವು ಕೆಂಪು ಪದಾರ್ಥಗಳಲ್ಲಿ ತಿನ್ನಬಾರ್ದು. ಸಾಲಕ್ಕೆ ಮತ್ತೆ ಮತ್ತೆ ಗುರಿಯಾಗ್ಬಿಡ್ತೀವಿ. ಕೆಲವೊಂದು ತಿಥಿ ವಾರಗಳು ನಾವು ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಇದೆಲ್ಲವೂ ಕೂಡ ಒಂದು ಚೈನ್ ಲಿಂಕ್ ಥರ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ, ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ. ಈ ದಿನ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ, ದೂರ ಪ್ರಯಾಣ ಹೋಗಬೇಡಿ ಸ್ನೇಹಿತರೆ. ಇದನ್ನೆಲ್ಲ ಸ್ವಲ್ಪ ನಾವು ಎಚ್ಚರಿಕೆಯಿಂದ ನಡ್ಕೊಂಡಾಗ ಏನಾಗುತ್ತೆ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ಅಕಸ್ಮಾತು ತುಂಬಾ ನಮಗೆ ಕಷ್ಟ ಇದೆ, ಬೇರೆ ದಾರಿ ಇಲ್ಲ, ಕ್ರಿಟಿಕಲ್ಲಾಗಿದೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಾವು ಏನೂ ಮಾಡೋದಕ್ಕಾಗೋದಿಲ್ಲ. ದೇವ್ರ ಮೇಲೆ ಭಾರ ಹಾಕಿದ್ದೆ ಹೋಗಬೇಕಾಗುತ್ತೆ. ಆದರೆ ಆದಷ್ಟು ಸರಳವಾಗಿ ಎಲ್ಲವೂ ಒಂದು ಸಮಾಧಾನಕರವಾಗಿ ನಡ್ಕೊಂಡು ಹೋಗ್ತಾ ಇದೆ. ನಮಗೆ ಸೆಕೆಂಡ್ ಚಾನ್ಸು ಕೂಡ ಇದೆ, ಪರವಾಗಿಲ್ಲ, ನಾಳೆ ಆದರೂ ಆಗುತ್ತೆ ಅನ್ನುವಂಥ ಏನಾದರೂ ಚಾನ್ಸ್ ಇದ್ದರೆ ಅದನ್ನು ಬಳಸ್ಕೊಳ್ಳಿ. ಆದರೆ ಇಲ್ಲ ಅಂತ ಹೇಳಿದ್ರೆ ಮಾತ್ರ ಈ ಕಷ್ಟಕ್ಕೆ ಗುರಿಯಾಗಬೇಡಿ. ಈ ದಿನ ಮಾಡಿಕೊಳ್ಳುವಂಥ ಪರಿಹಾರ, ಪಂಚಮಿ ತಿಥಿ ಅಂತ ಹೇಳಿದೆ, ವಾರಾಹಿ ದೇವಿಗೆ ಅತಿ ಶಕ್ತಿ ಇರುವಂಥ ದಿನಗಳಲ್ಲಿ ಪಂಚಮಿ ಅನ್ನುವಂಥದ್ದು ತುಂಬಾ ಶಕ್ತಿ ಇರುತ್ತೆ. ಈ ದಿನ ತಾಯಿಯಲ್ಲಿ ನಾವು ಏನೇ ಕೇಳಿಕೊಂಡ್ರು, ಏನೇ ಸಂಕಲ್ಪ ಮಾಡಿಕೊಂಡ್ರು, ಎಷ್ಟೋ ಜನಕ್ಕೆ ಬಾಡಿಗೆ ಮನೆಗಳಲ್ಲೇ ನಾವು ವಾಸ ಮಾಡ್ತಾಯಿದ್ದೀವಿ, ಸ್ವಂತ ಮನೆಯೇ ಯೋಗ ಇಲ್ಲ, ವರ್ಷಾನುಗಟ್ಟಲೆ ನಾವು ಕೇಳ್ಕೊಳ್ತಾ ಇದ್ದೀವಿ, ನಮ್ಮ ಕನಸು ಆದರೂ ಕೂಡ ಆಗಲಿಲ್ಲ ಅಂತ ಹೇಳಿದ್ರೆ, ಅಥವಾ ನಮಗೆ ಪ್ರಾಪರ್ಟಿ ಇದೆ, ಮನೆ ಇದೆ, ಆದರೆ ಅದನ್ನು ನಾವು ಅನುಭವಿಸುವಂಥ ಯೋಗ ಇಲ್ಲ, ನಮ್ಮ ಅಣ್ಣ ತಮ್ಮಂದರು ಕಿರಿಕ್ ಮಾಡ್ತಾ ಇದ್ದಾರೆ, ಅಕ್ಕ ತಂಗಿಯರು ಕೊಡ್ತಾ ಇಲ್ಲ, ಈ ಥರ ಎಷ್ಟೋ ಒಂದು ತಾಪತ್ರೆ ಅನ್ನೋದು ಇರುತ್ತೆ. ಕೋರ್ಟು ಕೇಸು ಕಚೇರಿ ಅಂತ ಅಲೀತಾ ಇದ್ದರೆ ತಿಂಗಳಿಗೆ 2 ಪಂಚಮಿ ಬರುತ್ತೆ. ಆರಾಮಾಗಿ ನೀವು ಸಂಕಲ್ಪ ಮಾಡಿಕೊಂಡಿದ್ದೆ ಈ ಪಂಚಮಿಯ ದಿನ ಫೋಟೋ ವಿಗ್ರಹ ಇದ್ದರೆ ತಾಯಿಗೆ
ರಾತ್ರಿ ದೇವತೆ. ರಾತ್ರಿ 12 ಗಂಟೆಯ ಒಳಗೂ ಕೂಡ ನೀವು ಪೂಜೆಯನ್ನು ತುಂಬ ಸಿಂಪಲ್ಲಾಗಿ ನಿತ್ಯದ ಪೂಜೆ ಮಾಡುವ ರೀತಿಯಲ್ಲೇ ಮಾಡ್ಕೊಳ್ಬಹುದು. ದಾಸವಾಳದ ಹೂವು, ಗುಲಾಬಿ ಹೂವು, ಈ ರೀತಿ ಕೆಂಪು ಹೂವುಗಳಿಂದ ತಾಯಿಯನ್ನು ನೀವು ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ಕೊಳ್ಬಹುದು. ಬೆಲ್ಲದ ಪಾನಕ ಇಟ್ಟು ಹಾಗೂ ಭೂಮಿಯ ಒಳಗೆ ಬೆಳೆಯುವಂಥ ಫ್ರೂಟ್ಸ್ ಆಗಿರಬಹುದು, ವೆಜಿಟೇಬಲ್ಸ್ ಆಗಿರಬಹುದು, ಅವುಗಳನ್ನು ಇಟ್ಟು ಪೂಜೆಯನ್ನು ಮಾಡಬಹುದು. ಯಾವುದೇ ಆಗಿರಬಹುದು. ತಾಯಿಗೆ ಕಬ್ಬು ಅಂದರೆ ಇಷ್ಟ ಹಾಗೂ ದಾಳಂಬ್ರಿ ಹಣ್ಣು ಅಂದರೆ ಇಷ್ಟ, ಕಲ್ಲಂಗಡಿ ಹಣ್ಣು ಅಂದರೂ ಕೂಡ ತುಂಬ ಇಷ್ಟ. ಹಾಗೂ ನೀವು ಇಷ್ಟಪಡುವಂಥ ಎಷ್ಟೋ ಜನಕ್ಕೆ ಸಾಧಾರಣವಾಗಿ ಈ ಹಣ್ಣುಗಳ ಬಗ್ಗೆ, ಕಾಯಿಗಳ ಬಗ್ಗೆ ಗೊತ್ತಿರೋದಿಲ್ಲ. ಕ್ಯಾರೆಟು, ಆಲೂಗಡ್ಡೆ, ಇದೆಲ್ಲವೂ ಕೂಡ ತಾಯಿಗೆ ಬೀಟ್ರೋಟು ತುಂಬ ಇಷ್ಟ. ಇದರಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಇಟ್ಟು ನೀವು ತಾಯಿಗೋಸ್ಕರ ಪೂಜೆ ಮಾಡಿ ತದನಂತರ ಅದನ್ನು ನೀವು ಬಳಸ್ಕೊಳ್ಬಹುದು. ಇನ್ನು ಬೀರ್ವನಲ್ಲಿ ನಮಗೆ ದುಡ್ಡು, ಕಾಸು, ಬೆಲೆ ಬಾಳುವಂಥ ವಸ್ತುಗಳು ಎಲ್ಲವನ್ನು ನಾವು ಜೋಪಾನ ಮಾಡ್ತೀವಿ. ಆ ಜಾಗದಲ್ಲಿ ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಒಂದು ಕೆಂಪು ಬಟ್ಟೆಯನ್ನು ತಗೊಂಡಿದ್ದೆ, ಏಲಕ್ಕಿಯನ್ನು ಸ್ವಲ್ಪ ಹಾಕಿ ಹಾಗೂ 11 ರೂಪಾಯಿ ಅರಿಶಿನ, ಕುಂಕುಮ, ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ, ಕವಡೆಗಳು ನಿಮ್ಮ ಮನೆಯಲ್ಲಿ ಏನಾದರೂ ಇದ್ದರೆ ಅದನ್ನು 1 ಅಥವಾ 3, 5 ಈ ರೀತಿ ನಿಮ್ಮ ಮನೆಯಲ್ಲಿ ಎಷ್ಟಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಬಹುದು. ಕವಡೆ ಇಲ್ಲ ಅಂತ ಹೇಳಿದ್ರೆ ನೀವು ತಾಯಿಗೆ ಅಂದರೆ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟವಾಗಿರುವಂಥ ಎಷ್ಟೋ ವಸ್ತುಗಳು ಇದೆ. ಅದರಲ್ಲಿ ಗೋಮತಿ ಚಕ್ರ ಅಂತ ಬರುತ್ತೆ, ಅದನ್ನು ಕೂಡ ಒಂದು ಇಡಬಹುದು. ಇವುಗಳನ್ನೆಲ್ಲ ಸೇರಿಸಿ ಕೆಂಪು ಬಟ್ಟೆಯಲ್ಲಿ ಗಂಟನ್ನು ಕಟ್ಟಿಬಿಟ್ಟು ದೇವ್ರ ಮನೆಯಲ್ಲಿ ನೀವು ಧೂಪ ದೀಪ ತೋರಿಸ್ಬಿಟ್ಟಿದ್ದೆ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ನಮ್ಮ ಮನೆಯಲ್ಲಿ ಸದಾಕಾಲ ದುಡ್ಡು ನಿಲ್ಲುವಂತೆ ಮಾಡು, ಇರುವಂಥ ದರಿದ್ರವನ್ನು ಓಡಿಸಿ, ಒಡವೆಗಳು ನಾವು ಹೊಸದಾಗಿ ತಗೊಳ್ಳುವಂಥ ಯೋಗ ಕೂಡಿ ಬರಲಿ, ಅಥವಾ ಹಳೆಯ ಒಡವೆಗಳು ನಮಗೆ ಗಿರ್ವಿ ಇಟ್ಟಿದ್ರೆ ವಾಪಸ್ ಬರಲಿ, ಈ ಥರ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು. ಯಾಕಂದರೆ ನಾವು ಯಾವುದೇ ರೀತಿಯಾದಂಥ ಬೆಲೆ ಬಾಳುವ ವಸ್ತುಗಳನ್ನು ಜೋಪಾನ ಮಾಡುವಂಥ ಜಾಗದಲ್ಲಿ ಅಂದರೆ ಬೀರ್ವನಲ್ಲಿ ಇಡಬೇಕು. ಬೀರ್ವನಲ್ಲಿ ನೀವು ಈ ರೀತಿ ಇಟ್ಟಾಗ ನೋಡಿ ಸದಾಕಾಲ ನಮ್ಮ ಮನೆಯಲ್ಲಿ ದುಡ್ಡು ನಿಲ್ಲುವಂತೆ ಮಾಡುತ್ತೆ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ.